ಇನ್ನು ಮೋದಿ ಸರ್ಕಾರದ ಸಂಕಲ್ಪ ದೇಶದ ಪ್ರತಿಯೊಂದು ವರ್ಗವನ್ನ ಅಭಿವೃದ್ಧಿ ಮಾಡುವುದು. ಇದಕ್ಕಾಗಿ ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ. ಜನ್ಮನ್ ಸರ್ವೆ ಮೂಲಕ ಜನರ ಅಭಿಪ್ರಾಯ ಸಂಗ್ರಹಿಸುವುದು ಜನ ಏತಕ್ಕಾಗಿ ಸರ್ಕಾರದ ಕೆಲಸ ಮಾಡ್ತಿದೆ ಅನ್ನೋ ಮಾತನ್ನ ಪುಷ್ಟೀಕರಿಸುತ್ತಿದೆ. ಕಳೆದ 11 ವರ್ಷಗಳಲ್ಲಿ ಹಲವು ಜನರನ್ನ ಬಡತನದಿಂದ ಹೊರ ತೆಗೆಯಲು ಮೋದಿ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇದರಲ್ಲಿ ಡಿಬಿಟಿ ಅಥವಾ ನೇರ ನಗದು ಮಹತ್ವದ ಪಾತ್ರ ವಹಿಸುತ್ತದೆ. ಮೋದಿ ಸರ್ಕಾರ ಡಿಬಿಟಿ ಮಾಧ್ಯಮದ ಮೂಲಕ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಇದರಿಂದ ಭ್ರಷ್ಟಾಚಾರಕ್ಕೆ ಅಂಕುಶ ಹಾಕುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಇನ್ನು ತೆರಿಗೆ ನೀತಿಯಲ್ಲಿ ಪಾರದರ್ಶಕತೆಯನ್ನ ನೀಡಲಾಗಿತ್ತು. ಪ್ರಾಮಾಣಿಕದಾರರಿಗೆ ಪ್ರೋತ್ಸಾಹ ಮತ್ತು ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಮೋದಿ ಸರ್ಕಾರ ಜಿಎಸ್ಟಿ ಜಾರಿಗೆ ತಂದಿತ್ತು. ಇದರಿಂದ ಜನರಿಗೆ 500 ರೀತಿಯ ತರಹೇವಾರಿ ಟ್ಯಾಕ್ಸ್ ನೀಡುವ ತೊಂದರೆಯಿಂದ ಮುಕ್ತಾಯಗೊಳಿಸಲಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಾರ್ಡ್ ನಗರದ ಚಿಕ್ಕ ಟೀ ಅಂಗಡಿಯಿಂದ ದೇಶದ ಸರ್ವೋಚ್ಚ ಅಧಿಕಾರದ ಶಿಖರ ತಲುಪಿದ್ದಾರೆ. ಅವರಿಗೆ ಸ್ಪಷ್ಟವಾಗಿ ಬಡತನದ ಸಮಸ್ಯೆ ಏನು ಅನ್ನುವುದು ತಿಳಿದಿದೆ. ಹೀಗಾಗಿ 11 ವರ್ಷಗಳಲ್ಲಿ ಬಡತನ ನಿರ್ಮೂಲನೆಗೆಂದೇ ಯೋಜನೆಗಳನ್ನು ತಂದಿದ್ದಾರೆ. ಮೋದಿ ಸರ್ಕಾರ 11 ವರ್ಷದ ಕಾಲದಲ್ಲಿ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅದು ಬಡವರಲ್ಲಿ ಭಾರಿ ಬದಲಾವಣೆಯನ್ನ ತಂದಿದೆ. ಅದರಲ್ಲಿ ಒಂದು ಅಟಲ್ ಪೆನ್ಷನ್ ಯೋಜನೆ ಆರಂಭ 2015ರಲ್ಲಿ ಆಗಿತ್ತು. ನಿವೃತ್ತಿಗಳಿಗೆ ಸರ್ಕಾರವೇ ಪಿಂಚಣಿ ನೀಡುತ್ತೆ. ಆ ಒಂದು ಸಂಘಟಿತ ವಲಯದಲ್ಲಿ ಕೆಲಸ ಮಾಡುವುದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಯೋಜನೆಯನ್ನ ಜಾರಿಗೊಳಿಸಲಾಗಿತ್ತು. ಅದಷ್ಟೇ ಅಲ್ಲದೆ ಮೋದಿ ಸರ್ಕಾರ ಒಂದೊಮ್ಮೆ 2016ರಲ್ಲಿ ದೊಡ್ಡ ಯೋಜನೆಯೊಂದನ್ನ ಘೋಷಿಸಿತ್ತು. ಅದುವೇ ಉಜ್ವಲಿ ಯೋಜನೆ. ಕಳೆದ 19 ವರ್ಷದಲ್ಲಿ 200 ಕೋಟಿಗೂ ಹೆಚ್ಚು ಸಿಲಿಂಡರ್ಗಳನ್ನು ವಿತರಣೆ ಮಾಡಿದ್ದಾರೆ. ಈ ಯೋಜನೆಯ ಮೂಲಕ ಬಿಪಿಎಲ್ ಕಾರ್ಡ್ದಾರರಿಗೆ ಉಚಿತ ಗ್ಯಾಸ್ ಕಲೆಕ್ಷನ್ ಸಿಗುತ್ತೆ. 12 ಸಿಲಿಂಡರ್ಗಳು ಸಬ್ಸಿಡಿಯಲ್ಲಿ ದೊರೆಯುತ್ತವೆ. ಇನ್ನು ಆಯುಷ್ಮಾನ್ ಭಾರತ ಯೋಜನೆ ದೇಶದ ಮಧ್ಯಮ ವರ್ಗ ಹಾಗೂ ಬಡವರ್ಗದ ಜನರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮೋದಿ ಜಾರಿಗೊಳಿಸಿದಂತಹ ಒಂದು ಯೋಜನೆ. ಇದು ಜಗತ್ತಿನ ಅತಿ ದೊಡ್ಡ ವಿಮಾ ಯೋಜನೆ. ಈ ಯೋಜನೆಯಿಂದ ಒಂದು ಕುಟುಂಬಕ್ಕೆ 5 ಲಕ್ಷ ವಿಮೆ ಸಿಗುತ್ತದೆ. 50 ಕೋಟಿಗೂ ಹೆಚ್ಚು ಜನರು ಇದರ ಲಾಭವನ್ನ ಈಗ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಮೋದಿ ಸರ್ಕಾರದ ಗಮನ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸರ್ಕಾರದ ಲಾಭ ದೊರಕಿಸೋದು. ಮೋದಿ ಸರ್ಕಾರದ ಮತ್ತಷ್ಟು ಯೋಜನೆಗಳು ಎಂದರೆ ಸಿಲ್ಕ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಬೇಟಿ ಬಚಾವೋ ಬೇಟಿ ಪಡಾವೋ, ಬಿಎಂ ಮುದ್ರಾ ಯೋಜನೆ, ಜೀವನ್ ಜ್ಯೋತಿ ವಿಮೆ, ಸ್ಮಾರ್ಟ್ ಆಫ್ ಇಂಡಿಯಾ ಇಂತಹ ಹಲವಾರು ಯೋಜನೆಗಳನ್ನು ಮೋದಿ ಸರ್ಕಾರ ಜಾರಿಗೆ ತಂದಿವೆ. ಇದು ಮಹಿಳೆಯರು, ಯುವಕರು, ಬಡವರು ಎಲ್ಲರಿಗೂ ತಲುಪಿದೆ. ಪ್ರಧಾನಿ ಮೋದಿಯವರಿಗೂ ಪ್ರತಿಯೊಬ್ಬರ ಬಗ್ಗೆ ಕಾಳಜಿ ಇದೆ. ಇದೇ ಕಾರಣಕ್ಕೆ ನರೇಂದ್ರ ಮೋದಿ ಇತರೆ ನಾಯಕರಿಗಿಂತ ವಿಭಿನ್ನ ಸ್ಥಾನದಲ್ಲಿ ಎಂದಿಗೂ ನಿಲುವಾಗಿ ನಿಂತಿದ್ದಾರೆ.